ಅಹಿಂದ ಹಾಗೂ ಸಿದ್ದರಾಮಯ್ಯ ಅಭಿಮಾನಿ ಬಳಗದಿಂದ ಬೃಹತ್ ಪ್ರತಿಭಟನೆ. ಭ್ರಷ್ಟಾಚಾರದಲ್ಲಿ ಪಿಎಚ್ಡಿ ಪಡೆದವರು ಮೈಸೂರು ಪಾದಯಾತ್ರೆಯಲ್ಲಿ ಭಾಗಿ. ಯಲ್ಲಪ್ಪ ಹೆಗಡೆ ಆಕ್ರೋಶ. ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ಬಹುತೇಕ ಬಿಜೆಪಿ ಶಾಸಕರು ಭ್ರಷ್ಟಾಚಾರದಲ್ಲಿ ಪಿಎಚ್ಡಿ ಪಡೆದವರು ಎಂದು ಬಿಡಗಿಯಲ್ಲಿ ಅಹಿಂದ ಮುಖಂಡ ಯಲ್ಲಪ್ಪ ಹೆಗಡೆ ಹೇಳಿದರು. ಸೋಮವಾರ ಅಹಿಂದ ಮುಖಂಡರು ಮತ್ತು ಸಿದ್ದರಾಮಯ್ಯ ಅಭಿಮಾನಿ ಬಳಗದಿಂದ ಪ್ರತಿಭಟನೆ. ಚೆಕ್ ಮುಖಾಂತರ ಹಣ ತೆಗೆದುಕೊಂಡು ಜೈಲಿಗೆ ಹೋದವರು, ದೊಡ್ಡ ದೊಡ್ಡ ಶುಗರ್ ಫ್ಯಾಕ್ಟರಿ ಕಟ್ಟಿದವರು, ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಯನ್ನ ತೆಗೆದುಕೊಂಡು ಶಿಕ್ಷಣ ವ್ಯವಸ್ಥೆ ಹಾಳು ಮಾಡಿದವರು, ಭೂಮಾಫಿಯಾ ಮಾಡಿದವರು, ಜನರ ಹಣವನ್ನ ಕೊಳ್ಳೆ ಹೊಡೆದವರು ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮೈಸೂರು ಚಲೋ ಭಾಗವಹಿಸಿದ ಬಿಜೆಪಿ ಶಾಸಕರೇ, ಬಿಳಗಿ ಮತಕ್ಷೇತ್ರದಲ್ಲಿ ನಿಮ್ಮ ಭ್ರಷ್ಟಾಚಾರದ ದಾಖಲೆ ಬಿಡುಗಡೆ ಮಾಡುತ್ತಾ ಹೋದರೆ ದಿನಗಳು ಸಾಲುವುದಿಲ್ಲ ಎಂದು ಪರೋಕ್ಷವಾಗಿ ಮಾಜಿ ಸಚಿವ ಮುರುಗೇಶ್ ನಿರಾಣಿಯವರಿಗೆ ಟಾಂಗ್ ನೀಡಿದರು. ಈ ಸಂದರ್ಭದಲ್ಲಿ ಎಸ್ಟಿ ಪಾಟೀಲ್, ಕೆಂಪಲಿಂಗಣ್ಣವರ್, ರಾಮನಗೌಡ, ಜಕ್ಕನಗೌಡರ್, ಪಡಿಯಪ್ಪ ಕರಿಗಾರ, ಎಂಬಿ ಸೌದಗಾರ, ಸಿದ್ದು ಸಾರಾವರಿ, ಮಹದೇವ್ ಹಾದಿಮನಿ, ಕಿರಣ್ ಬಾಳಗೂಳ, ಬಸವಪ್ರಭು, ಸರಣಾದ ಗೌಡರ್, ಎಂಎನ್ ಪಾಟೀಲ್ ಹಾಗೂ ಅನೇಕ ಅಹಿಂದ ಮತ್ತು ಸಿದ್ದರಾಮಯ್ಯ ಅಭಿಮಾನಿ ಬಳಗದವರು ಭಾಗವಹಿಸಿದ್ದರು. ಕಾಜಮೇನುದ್ದೀನ್ ತಹಶೀಲ್ದಾರ್ ಜೊತೆ ರಿಯಾಜ್ ಅತ್ತಾರ್, ಜಿಕೆ ನ್ಯೂಸ್ ಕನ್ನಡ, ಬಿಳಗಿ. ಇದರಲ್ಲಿ ನನ್ನ ಪಾತ್ರ ಇಲ್ಲ, ನಾನು ಯಾವುದೇ ಚರ್ಚೆಗೆ ಸಿದ್ಧ ಅಂತೇಳಿ ನ್ಯಾಯಾಂಗ ತನಿಖೆಗೂ ಸಹಿತ ಒಪ್ಪಿಸಿದ್ದಾರೆ. ಆದ್ರೆ ಇವತ್ತು ಮೈಸೂರು ಚಲೋ ಪಾದಯಾತ್ರೆಯನ್ನು ಮಾಡ್ತಕ್ಕಂಥವ್ರು ಯಾರು ಅಂತಂದ್ರೆ ಭ್ರಷ್ಟಾಚಾರದಲ್ಲಿ ಪಿಎಚ್ಡಿಯನ್ನು ಪಡೆದಿರ್ತಕ್ಕಂಥವ್ರು, ಚೆಕ್ ಮುಖಾಂತರ ಹಣವನ್ನು ತೆಗೆದುಕೊಂಡು ಜೈಲಿಗೆ ಹೋಗಿರ್ತಕ್ಕಂಥವ್ರು, ದೊಡ್ಡ ದೊಡ್ಡ ಶುಗರ್ ಫ್ಯಾಕ್ಟರಿಗಳನ್ನ ಕಟ್ಟಿರ್ತಕ್ಕಂಥವ್ರು, ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನ ತೆಗೆದುಕೊಂಡು ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಿರ್ತಕ್ಕಂಥವ್ರು, ಭೂ ಮಾಫಿಯಾವನ್ನು ಮಾಡಿರ್ತಕ್ಕಂಥವ್ರು, ಜನರ ಹಣವನ್ನ ಕೊಳ್ಳೆ ಮಾಡಿರ್ತಕ್ಕಂಥ ಲೂಟಿಕೋರು ಇವತ್ತು ಮೈಸೂರು ಚಲೋ ಅಂತಕ್ಕಂಥ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ನಾವುಗಳು ಸಹಿತ ಬೀಗಿ ಪಟ್ಟಣದಲ್ಲಿ ಈ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಏನು ಕುತಂತ್ರ ಇದೆ, ಆ ಕುತಂತ್ರವನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಪ್ರತಿಭಟನೆಯ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ, ಕೇಂದ್ರ ಸರ್ಕಾರ ಏನು ರಾಜ್ಯಪಾಲರನ್ನ ಕೈಗೊಂಬೆಯಾಗಿ ಮಾಡಿಕೊಂಡಿದೆ, ಹಾಗಾಗಿ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ವಜಾಗೊಳಿಸಬೇಕಂತ ಇವತ್ತಿನ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ನೆರೆದಿರ್ತಕ್ಕಂಥ ಮುಖಂಡರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಈ ಭ್ರಷ್ಟಾಚಾರದಲ್ಲಿ ಪಿಎಚ್ಡಿ ಮಾಡಿರ್ತಕ್ಕಂಥ ಬಹುತೇಕ ಶಾಸಕರು ಬಿಜೆಪಿ ಅವರು ಮೈಸೂರಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಾನು ಬಿಜೆಪಿ ಶಾಸಕರಿಗೆ ಹೇಳಕ್ ಬಯಸ್ತೀನಿ, ನಾವು ಬೀಳಗಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಭ್ರಷ್ಟಾಚಾರದ ಹಗರಣಗಳನ್ನು ನಾವು ಬಿಡುಗಡೆ ಮಾಡ್ಲಿಕ್ಕೆ ಹೋದ್ರೆ ದಿನಗಳೇ ಸಾಲುವುದಿಲ್ಲ. ಬಂಧುಗಳೇ, ನಮ್ಮ ಮುಂದಿನ ಹೋರಾಟ ಏನಂದ್ರೆ, ನಾನು ಇರ್ತಕ್ಕಂಥ ಹಿರಿಯರಲ್ಲಿ ವಿನಂತಿ ಮಾಡ್ತೀನಿ, ನಾವೇನಾದ್ರೂ ಹೋರಾಟ ಪ್ರಾರಂಭ ಮಾಡಿದ್ರೆ ಬೀಳಗಿ ವಿಧಾನಸಭಾ ಕ್ಷೇತ್ರ ಮುಂಡುಗುಳಿರಿಂದ ಪ್ರಾರಂಭ ಮಾಡಿ ಕೊನೆ ಹಳ್ಳಿ ಹಲ್ಕುರ್ಕಿವರೆಗೂ ನಾವು ಪಾದಯಾತ್ರೆಯನ್ನ ಮಾಡಿ ದಿನಕ್ಕೊಂದು ಹಗರಣವನ್ನ ನಾವು ಬಿಡುಗಡೆ ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ಕದ್ದು ಮುಚ್ಚಿ ಮೈಸೂರು ಚಲೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಕೆಲವೊಂದಿಷ್ಟು ಜನ. ಬಹಳಷ್ಟು ಕಡೆ ಗಾಡಿಗಳನ್ನ ಮಾಡಿ ಸಿದ್ದರಾಮಯ್ಯನವರನ್ನ ತೇಜವಧಿ ಮಾಡಬೇಕು, ಐದು ವರ್ಗದ ನಾಯಕನ ತುಳಿಬೇಕಂತ ಹೋರಾಟ ಮಾಡಿದಿರಲ್ಲ, ನಿಮ್ಮನ್ನ ನಾವು ಗುಣ ಸಮಿತಿಗೆ ತರಿಸಲಿಲ್ಲ ಅಂದ್ರೆ ಅಲ್ವೇ ಅಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಐದು ವರ್ಗದ ನಾಯಕನ ತೇಜವಧಿ ಮಾಡಲಿಕ್ಕೆ ಷಡ್ಯಂತ್ರ ಮಾಡಿದ್ದಾರೆ ಜೆಡಿಎಸ್ ಮತ್ತು ಬಿಜೆಪಿ ಅವರಿಗೆ. ಈ ಪ್ರತಿಭಟನೆ ಮೂಲಕ ಉತ್ತರವನ್ನು ಕೊಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಸಹಿತ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿದ್ದೀವಿ. ಅವ್ರು ಯಾವುದೇ ರೀತಿ ಎದೆ ಗುದ್ದಬಾರದು. ಕಾಂಗ್ರೆಸ್ ಪಕ್ಷವು ಸಹಿತ ಹೈಕಮಾಂಡ್ ಸಹಿತ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ಸೂಚಿಸಿದೆ. ಅದೇ ರೀತಿ ರಾಜ್ಯದಲ್ಲಿ ಇರ್ತಕ್ಕಂಥ ಅಹಿಂದ ವರ್ಗ, ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಅವರು ಯಾಕೆ ವಿಭಿನ್ನ ರಾಜಕಾರಣಿ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲ ರಾಜಕಾರಣಿಗಂತೆ ಯಾಕೆ ವಿಭಿನ್ನ ಅಂತಂದ್ರೆ, ಅವರು 40 ವರ್ಷ ದೀನ ದಲಿತರ ಪರವಾಗಿ, ಬಡವರ ಪರವಾಗಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರ ಪರವಾಗಿ ವಿಷಯವನ್ನು ಮಂಡನೆ ಮಾಡಿರ್ತಕ್ಕಂಥವ್ರು, ಮನುವಾದಿಗಳ ವಿರುದ್ಧ, ಕೋಮುವಾದಿಗಳ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ನಾಯಕರಿಗೆ ಇಡೀ ರಾಜ್ಯಾದ್ಯಂತ ಸ್ಪಂದನೆ ಸಿಕ್ಕಿದೆ. ಅದೇ ರೀತಿ ಬೀಳಗಿ ಪಟ್ಟಣದಲ್ಲಿ ಸಿಕ್ಕಿದೆ. ನಾವೆಲ್ಲರೂ ಸಹಿತ ಮಾನ್ಯ ಸಿದ್ದರಾಮಯ್ಯ ಪರವಾಗಿ ಇರೋಣ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತು. ಈಗೇನು ಅವರ ಕುರ್ಚಿಗೆ
ಚ್ಯುತಿ ತರುವಂತಹ ಪ್ರಯತ್ನಗಳನ್ನ ಇವತ್ತು ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರಿಗೆ ನಾವು ಹೇಳಿಕ್ ಬಯಸ್ತೀರಿ. ಈ ನಾಡಿನೊಳಗೆ ಹಿಂದುಳಿದವರು, ಮಹಿಳೆಯರು, ದುರ್ಬಲರು, ಅತಿ ಹಿಂದುಳಿದವರು ಏನಾದರೂ ಇವತ್ತು ಸುಭಿಕ್ಷೆಯಿಂದ, ಇವತ್ತು ಸಂತೋಷದಿಂದ, ನೆಮ್ಮದಿಯಿಂದ ಅದಾರಂತಂದ್ರೆ ಅದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಕೊಡುಗೆಯಿಂದ ಮತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನು ಎಲ್ಲ ವರ್ಗಕ್ಕೂ ಕೂಡ ಏನು ಇದೇ ಈಗ ಮಹಾದೇವ ಹದಿಮನಿಯವರು ಹೇಳಿದರು, ಎಲ್ಲ ವರ್ಗಗಳಲ್ಲಿರ್ತಕ್ಕಂಥ ದುರ್ಬಲರಿಗೂ ಕೂಡ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಚ್ಯುತಿಯನ್ನು ಒಂದು ವೇಳೆ ತಂದಿದ್ದೇ ಆದರೆ ಮಹಾದೇವ ಹದಿಮನಿಯವರು ಹೇಳಿದಂತೆ ಇದು ಜನಕ್ರಾಂತಿ ಆಗುವುದರಲ್ಲಿ ಎರಡು ಮಾತಿಲ್ಲ ಅನ್ನುವಂತ ಮಾತನ್ನ ನಾನು ಪುನರುಚ್ಚರಿಸಲಿಕ್ಕೆ ಬಯಸ್ತಾ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 08483